ಮನೆಯಲ್ಲಿ ಬಡತನ, ತಿನ್ನೋದಕ್ಕೆ ಪರದಾಡುವಂತ ಪರಿಸ್ಥಿತಿ. ಈತನ ತಾಯಿ ಈತನನ್ನ ಗರ್ಭದಲ್ಲೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಆದ್ರೆ ಹೆತ್ತ ತಾಯಿ ಕರಳು ಕೊನೆಯಲ್ಲಿ ಇದಕ್ಕೆ ಒಪ್ಪಲಿಲ್ಲ. ಮನಸ್ಸು ಚೇಂಜ್ ಆಗಿತ್ತು. ಅವತ್ತು ತಾಯಿಯಿಂದಲೇ ಸಾಯ್ಬೇಕಾದವನು ಇವತ್ತು ಕ್ರೀಡಾ ಜಗತ್ತಿನ ಸೂಪರ್ ಸ್ಟಾರ್ ಆದ ರೋಚಕ ಕಥೆ ಇದು. ಈ ಸೂಪರ್ ಸ್ಟಾರ್ ಬೇರ್ಯಾರೂ ಅಲ್ಲ, ಫುಟ್ಬಾಲ್ ಜಗತ್ತಿನ ದಿಗ್ಗಜ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ. ಫುಟ್ಬಾಲ್ ಲೋಕದ ಸುಲ್ತಾನನ ಜೀವನಗಾಥೆಯನ್ನ ತಿಳಿಸ್ಕೊಡ್ತೀನಿ. ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ ಲೋಕದ ಸುನಾಮಿ, ಚಿರತೆಯನ್ನೇ ನಾಚಿಸುವಂಥ ಕಾಲ್ಚಳಕ. ಈತನ ಕಾಲ್ಚಂಡಿನಾಟಕ್ಕೆ ಇಡೀ ಕ್ರೀಡಾ ಲೋಕವೇ ಫಿದಾ ಆಗಿದೆ. ರೊನಾಲ್ಡೋ ಆಟವೇ ಅಂಥದ್ದು. ಒಂದು ಕ್ಷಣ ಇಡೀ ಜಗತ್ತನ್ನೇ ತನ್ನತ್ತ ಸೆಳೆಯುವ ಮಾಂತ್ರಿಕ ಶಕ್ತಿ ಇದೆ. ರೊನಾಲ್ಡೋ ಮೈದಾನಕ್ಕೆ ಇಳಿತಾರೆ ಅಂದ್ರೆ ಇಡೀ ಕ್ರೀಡಾಂಗಣವೇ ಭರ್ತಿಯಾಗತ್ತೆ. ರೊನಾಲ್ಡೋರನ್ನ ಫುಟ್ಬಾಲ್ ಅಂಗಳದ ಮಾಂತ್ರಿಕ ಅಂತಾನೆ ಕರೆಯಲಾಗುತ್ತೆ. ಪ್ರತಿ ಕ್ಷಣದಲ್ಲೂ ತಂಡಕ್ಕಾಗಿ, ತಂಡದ ಗೆಲುವಿಗಾಗಿ ಹಾತೊರೆಯುವ ಪೋರ್ಚುಗಲ್ ತಂಡದ ಲೀಡರ್. ಪ್ರತಿ ಪಂದ್ಯದಲ್ಲೂ 100ಕ್ಕೆ 100ರಷ್ಟು ಎಫರ್ಟ್ ಹಾಕಿ ಟೀಮ್ ಪರ ನಿಲ್ತಾರೆ. ಇನ್ನು ಮ್ಯಾಂಚೆಸ್ಟರ್ ಯುನೈಟೆಡ್ ಕ್ಲಬ್ ಅನ್ನ ರೊನಾಲ್ಡೋ ಪ್ರತಿನಿಧಿಸ್ತಾರೆ. ರೊನಾಲ್ಡೋ ಆಟಕ್ಕೆ ಎದುರಾಗಿ ಆಡೋದೇ ಒಂದು ದೊಡ್ಡ ಸವಾಲು. ಹಾಗೆ ಫುಟ್ಬಾಲ್ ಅಂಗಳದಲ್ಲಿ ರೊನಾಲ್ಡೋ ಸಾಧಿಸಿರುವ ಮೈಲಿಗಲ್ಲುಗಳು ಕೂಡ ಆತನ ಪ್ರತಿಭಾ ಸಾಮರ್ಥ್ಯಕ್ಕೆ ಸಾಕ್ಷಿ. ಗೆದ್ದಾಗ ಇರುವ ಸಂಭ್ರಮ, ಸೋತಾಗ ಮುಖದಲ್ಲಿ ನೋವು, ಹೀಗೆ ಫುಟ್ಬಾಲ್ ಅಂಗಣವನ್ನ ರೊನಾಲ್ಡೋ ಭಾವನಾತ್ಮಕವಾಗಿ ಸ್ವೀಕರಿಸಿದ್ದಾರೆ. ಅಂದ ಹಾಗೆ ಫುಟ್ಬಾಲ್ ಅಂಗಳದಲ್ಲಿ ಈ ಮಾಂತ್ರಿಕ ಮಾಡಿರುವ ದಾಖಲೆಗಳು ಒಂದ ಎರಡ, ಕ್ರೀಡಾ ಜಗತ್ತಿನ ದಾಖಲೆಗಳ ಒಡೆಯ ಈತ. ಫುಟ್ಬಾಲ್ ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಲುಗಳನ್ನ ಗಳಿಸಿದ ಹೆಗ್ಗಳಿಕೆಗೆ ರೊನಾಲ್ಡೋ ಭಾಜನರಾಗಿದ್ದಾರೆ. ಕಾಲ್ಚೆಂಡಿನಾಟದಲ್ಲಿ ರೊನಾಲ್ಡೋ ಸಾಧನೆ ಏನು, ಅವ್ರು ಬರೆದ ದಾಖಲೆಗಳು ಯಾವುವು ಅನ್ನೋದ್ರ ಬಗ್ಗೆ ಮುಂದಿನ ಚಾಪ್ಟರ್ಗಳಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ರೊನಾಲ್ಡೋರ ಬಾಲ್ಯ ಚೆನ್ನಾಗಿರ್ಲಿಲ್ಲ. ಕಾರಣ ಬಡತನ. ಅವತ್ತು ತಿನ್ನೋದಕ್ಕೂ ಪರದಾಡ್ತಿದ್ದ ರೊನಾಲ್ಡೋ ಇವತ್ತು ಕೋಟಿಗಳಿಗೆ ಒಡೆಯ, ಕ್ರೀಡಾ ಲೋಕದ ಶ್ರೀಮಂತ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ರೊನಾಲ್ಡೋರ ಸಂಪಾದನೆ ಎಷ್ಟು ಅಂತ ಕೇಳಿದ್ರೆ ನೀವು ಔಹಾರೋದು ಗ್ಯಾರಂಟಿ. ಫುಟ್ಬಾಲ್ ಲೋಕದ ದಾಖಲೆಗಳ ಸುಲ್ತಾನ ಅಂತಾನೆ ಕರೀತಾರೆ. ಅದ್ರ ಜೊತೆ ಈ ಮಾಂತ್ರಿಕನನ್ನ ಫುಟ್ಬಾಲ್ ಅಂಗಳದ ಮನ್ಮಥ ರಾಜ ಅಂತಾನೂ ಕರೆಯಲಾಗುತ್ತೆ. ಯಾಕಂದ್ರೆ ಈತನದ್ದು ಡೇಟಿಂಗ್, ಮೀಟಿಂಗ್ ಎಲ್ಲವೂ ಫಾಸ್ಟ್. ಒಬ್ಳು ಹುಡುಗಿ ಜೊತೆ 1-2 ತಿಂಗಳು ಅಷ್ಟೇ, ಆಮೇಲೆ ಮತ್ತೆ ಮಗಳು ಬದಲಾಯಿಸುವ ಸ್ವಭಾವದವರಾಗಿದ್ರು ಕ್ರಿಸ್ಟಿಯಾನೋ ರೊನಾಲ್ಡೋ. ಈ ಮಾಂತ್ರಿಕನನ್ನ ಮನ್ಮಥ ರಾಜ ಅಂತ ಕರೆಯೋದ್ ಯಾಕೆ? ಅವ್ರ ಲೈಫ್ ಅಲ್ಲಿ ಬಂದ ಹುಡುಗಿಯರ ಸಂಖ್ಯೆ ಎಷ್ಟು? ಒಬ್ಬ ಸಾಧಾರಣ ಹುಡುಗ ಫುಟ್ಬಾಲ್ ಲೋಕದ ಅಧಿಪತಿಯಾಗಿದ್ ಹೇಗೆ? ಈಗ ಈತನ ಸಂಪತ್ತು ಎಷ್ಟು ಅನ್ನೋ ರೊನಾಲ್ಡೋರ ರೋಚಕ ಕಹಾನಿಯನ್ನ ಹೇಳ್ತೀನಿ. ಸ್ಟಾರ್ ಕ್ರೀಡಾಪಟುಗಳನ್ನ ನೋಡಿದಾಗ ಇವರೆಲ್ಲ ಚಿನ್ನದ ಚಮಚವನ್ನ ಬಾಯಲ್ಲೇ ಇಟ್ಕೊಂಡು ಹುಟ್ಟಿದವರು ಅಂತ ಎಲ್ರೂ ಅಂದ್ಕೊಳ್ತಾರೆ. ಆದ್ರೆ ಇವರ ಸ್ಟ್ರಗಲ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅದ್ರಲ್ಲೂ ಫುಟ್ಬಾಲ್ ದಿಗ್ಗಜ ರೊನಾಲ್ಡೋ ಈಗ ಕ್ರೀಡಾ ಜಗತ್ತಿನ ಶ್ರೀಮಂತ ಕ್ರೀಡಾಪಟು. ಆದ್ರೆ ಅವರು ಹುಟ್ಟಿನಿಂದಲೇ ಕೋಟ್ಯಾಧಿಪತಿನ? ಖಂಡಿತ ಇಲ್ಲ. ಬಡತನವನ್ನೇ ಮೈಹೊದ್ದು ಮಲಗಿದ್ದ ಕುಟುಂಬದಿಂದ ಬಂದವರು ರೊನಾಲ್ಡೋ. ಈ ಪವರ್ ಸ್ಟಾರ್ ಲೈಫ್ ಸ್ಟೋರಿಯನ್ನ ಕೇಳಿದ್ರೆ ನಿಮ್ ಕಣ್ಣಲ್ಲೂ ನೀರ್ ಬರುತ್ತೆ. ರೊನಾಲ್ಡೋ ಲೈಫ್ ಸ್ಟೋರಿ ಸಾಧಕರಾಗ್ಬೇಕು ಅನ್ನೋ ಎಲ್ಲಾ ಕನಸುಗಾರರಿಗೂ ಸ್ಫೂರ್ತಿ ತುಂಬುತ್ತೆ. ಸಾಧನೆ ಮಾಡೋದಕ್ಕೆ ಯಾವುದೇ ಶಾರ್ಟ್ ಕಟ್ ಇರೋದಿಲ್ಲ ಅನ್ನೋದಕ್ಕೆ ಈ ಮಾಲಿಯ ಮಗ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ತಾರೆ. ಒಬ್ಬ ಬಡ ಮಾಲೆಯ ಮಗ ಫುಟ್ಬಾಲ್ ಜಗತ್ತಿನ ಸುಲ್ತಾನನಾಗಿದ್ದೇ ಒಂದು ರೋಚಕ ಕಥೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಮೂಲತಃ ಪೋರ್ಚುಗಲ್ನವರು. ಅಂಚಲ್ ಅವರ ಹುಟ್ಟೂರು. ಫೆಬ್ರವರಿ 5, 1985ರಲ್ಲಿ ಈ ದಿಗ್ಗಜನ ಜನನವಾಗುತ್ತೆ. ರೊನಾಲ್ಡೋ ತಂದೆ ಅಮೆರಿಕ ಆಕ್ಟರ್ ಹಾಗೂ ಪ್ರೆಸಿಡೆಂಟ್ ಆಗಿದ್ದ ರೊನಾಲ್ಡೋ ರೀಗನ್ ಅವರ ದೊಡ್ಡ ಅಭಿಮಾನಿಯಾಗಿದ್ರು. ಹೀಗಾಗಿ ತಮ್ಮ ಮುದ್ದಿನ ಮಗನಿಗೆ ರೊನಾಲ್ಡೋ ಅಂತ ನಾಮಕರಣ ಮಾಡಿದ್ರು. ತಂದೆ ಜೋಸ್ ಡೆನಿಸ್, ತಾಯಿ ಮಾರಿಯಾ ಡೊಲಾರೆಸ್ ರೊನಾಲ್ಡೋ ಅವರೋ ಹಾಗೂ ಮಾರಿಯಾ ದಂಪತಿಗೆ 4ನೇ ಮಗನಾಗಿ ಜನಿಸಿದ್ರು. ರೊನಾಲ್ಡೋ ಈಗ ಕ್ರೀಡಾ ಜಗತ್ತಿನ ಶ್ರೀಮಂತ ಆಟಗಾರ. ಕಾಸ್ಟ್ಲಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ವರ್ಷಕ್ಕೆ ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಈ ಕೋಟ್ಯಾಧಿಪತಿಯ ಬಾಲ್ಯದ ದಿನಗಳು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ತಿನ್ನೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಇನ್ನು
ತಾಯಿ ಮಾರಿಯಾ ಅಡುಗೆ ಕೆಲಸವನ್ನ ಮಾಡ್ತಾ ಇದ್ರು. ತಂದೆ ಪುರಸಭೆಯಲ್ಲಿ ಮಾಲಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಮಗನಿಗೆ ಸಾಧಕನಾಗ್ಬೇಕು, ಸಾಧಕರ ಕುರ್ಚಿಯಲ್ಲಿ ಕೂರ್ಬೇಕು ಅನ್ನೋ ಹಸಿವಿತ್ತು. ಆದ್ರೆ ಮಾಡ್ತಾ ಇದ್ದಿದ್ದು ಮಾಲಿ ಕೆಲ್ಸ. ಹೊಟ್ಟೆಗೆ ಹಿಟ್ಟಾಕೋದೇ ಕಷ್ಟ. ಅಂಥದ್ರಲ್ಲಿ ಮಗನ ಆಸೆಯನ್ನ ಈಡೇರಿಸೋದು ಕನಸಿನ ಮಾತಾಗಿತ್ತು. ರೊನಾಲ್ಡೋರ ಜೀವನ ಹೇಗಿತ್ತು ಅಂದ್ರೆ, ತಾಯಿ ಮಾರಿಯಾ ಗರ್ಭದಲ್ಲೇ ಮಗನನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ರು. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು. ಬಡತನದ ಬೇಗೆಯಿಂದ ಮಾರಿಯಾ ಬೆಂದು ಹೋಗಿದ್ರು. ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಾರಿಯಾ ಗರ್ಭ ಧರಿಸಿದ್ರು. ಈ ಸಮಯದಲ್ಲಿ ತಾಯಿ ಕರುಳು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಅದೇನಪ್ಪಾ ಅಂದ್ರೆ, ಕರುಳ ಕುಡಿಯನ್ನ ಗರ್ಭದಲ್ಲೇ ಕೊಲ್ಲೋ ನಿರ್ಧಾರ ಆಗಿತ್ತು. ಮಾರಿಯಾ ಗರ್ಭಪಾತಕ್ಕಾಗಿ ವೈದ್ಯರ ಬಳಿ ತೆರಳಿದ್ರಂತೆ. ಆದ್ರೆ ವೈದ್ಯರು ಅವರ ತೀರ್ಮಾನಕ್ಕೆ ಒಪ್ಲಿಲ್ಲ. ಇದು ತಪ್ಪು ಅಂತ ಹೇಳಿ ಡಾಕ್ಟರ್ ಮಾರಿಯಾರನ್ನ ವಾಪಸ್ ಕಳುಹಿಸಿದ್ರು. ಅಷ್ಟಕ್ಕೆ ಮಾರಿಯಾ ಸುಮ್ನಾದ್ರ? ಖಂಡಿತ ಇಲ್ಲ. ವಾಂಬಿಯರ್ ಕುಡಿದು ಸಾಕಷ್ಟು ದೂರ ಓಡಿ ಗರ್ಭಪಾತಕ್ಕೆ ಯತ್ನಿಸಿದ್ರಂತೆ. ಏನೇ ಪ್ರಯತ್ನ ಪಟ್ರೂ ಕರುಳ ಕುಡಿಯನ್ನ ಕೊಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ಲ. ಈ ವಿಚಾರವನ್ನ ಖುದ್ದು ಮಾರಿಯಾ ಅವರು ತಮ್ಮ ಆತ್ಮ ಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ. ತಾಯಿಯೇ ಕರುಳ ಕುಡಿಯನ್ನ ಹಿಸುಕಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಆ ತಾಯಿ ಮನಸ್ಸು ಎಷ್ಟು ನೊಂದು ಬೆಂದು ಹೋಗಿತ್ತು ಅನ್ನೋದು ಅರ್ಥವಾಗತ್ತೆ. ಒಂದ್ ವೇಳೆ ಮಾರಿಯಾರ ನಿರ್ಧಾರ ಫಲ ಕೊಟ್ಟಿದ್ರೆ, ಇವತ್ತು ನೀವು ವಿಶ್ವದ ಶ್ರೇಷ್ಠ ಆಟಗಾರನ ಆಟವನ್ನ ಕಣ್ತುಂಬಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಒಮ್ಮೆ ರೊನಾಲ್ಡೋ ಅವರೇ ಈ ಕಣ್ಣೀರ ಕಹಾನಿಯನ್ನ ಹೇಳ್ಕೊಂಡಿದ್ರು. ನಾನ್ ಹೊಟ್ಟೆಯಲ್ಲಿದ್ದಾಗ್ಲೇ ನನ್ನ ಅಮ್ಮ ನನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಅಮ್ಮನಿಗೆ ನಾನು ಬೇಡವಾಗಿದ್ದೆ ಅಂತ ನೋವನ್ನ ಹೊರಹಾಕಿದ್ರು. ತನ್ನ ತಾಯಿ ತಾನು ಹೊಟ್ಟೆಯಲ್ಲಿದ್ದಾಗ ಗರ್ಭಪಾತಕ್ಕೆ ಯತ್ನಿಸಿದ್ಲು ಎಂಬ ವಿಷಯ ರೊನಾಲ್ಡೋಗೆ ಗೊತ್ತಿದೆಯಂತೆ. ಈ ನೋವಿನ ಕಥೆಯನ್ನ ಖುದ್ದು ರೊನಾಲ್ಡೋ ಅವರೇ ಎಷ್ಟೋ ಸಾರಿ ಹೇಳ್ಕೊಂಡಿದ್ದಾರೆ. ಈ ವಿಚಾರವಾಗಿ ಬೇಸರವನ್ನ ಹೊರಹಾಕಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಈ ಪುಟ್ಟ ಬಾಲಕನಿಗೆ ಫುಟ್ಬಾಲ್ ಅಂದ್ರೆ ಹುಚ್ಚು ಪ್ರೀತಿ. ಮೈದಾನಕ್ಕೆ ಹೋದ್ರೆ ಸಾಕು, ಊಟ ತಿಂಡಿ ಎಲ್ಲವನ್ನ ಬಿಟ್ಟು ಆಟದಲ್ಲಿ ಮಗ್ನವಾಗ್ತಾ ಇದ್ದ. ಬೆಳಗ್ಗೆ ಮನೆ ಬಿಟ್ರೆ ಆತ ವಾಪಸ್ ಮನೆ ಸೇರ್ತಾ ಇದ್ದಿದ್ದು ರಾತ್ರಿನೇ. ಹೀಗಾಗಿ ಎಷ್ಟೋ ಸಾರಿ ಪುಟಾಣಿ ರೊನಾಲ್ಡೋರನ್ನ ಮನೆಯಿಂದ ಹೊರಹಾಕಿದ್ರಂತೆ ಅವರ ಪೋಷಕರು. ಆರಂಭದ ದಿನಗಳಲ್ಲಿ ರೊನಾಲ್ಡೋ ಸ್ಟ್ರೀಟ್ ನಲ್ಲಿ ಫುಟ್ಬಾಲ್ ಆಡ್ತಿದ್ರಂತೆ. ಆದ್ರೆ ಆ ಸ್ಟ್ರೀಟ್ ತುಂಬಾ ಚಿಕ್ಕದಾಗಿತ್ತು. ಅದರ ಜೊತೆಗೆ ಚೆನ್ನಾಗಿರೋ ಚೆಂಡು ಕೂಡ ಇರ್ಲಿಲ್ಲ. ಹೀಗಾಗಿ ಅವರು ಹಳೆ ಬಟ್ಟೆಗಳನ್ನ ಚೆಂಡಿನ ರೂಪದಲ್ಲಿ ಕಟ್ಟಿ ಆಟವಾಡ್ತಾ ಇದ್ರಂತೆ. ಕೆಲವೊಂದು ಬಾರಿ ಬಾಟಲ್ಗಳನ್ನೇ ಚೆಂಡು ಅಂತ ಭಾವಿಸಿ ಅದರಲ್ಲಿ ಆಟವಾಡ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲಿ ಅವರ ಟೆಕ್ನಿಕ್ಸ್ ಅದ್ಭುತವಾಗಿತ್ತು. ತಮ್ಮ ಮನೆಯ ಪಕ್ಕದಲ್ಲಿ ಇರುವ ಸಣ್ಣ ಬೀದಿಯಲ್ಲಿ ಆಡೋದಕ್ಕೆ ತುಂಬಾ ಕಷ್ಟವಾಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಲಾಂಗ್ ಶಾಟ್ ಗಳನ್ನ ಆಡೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಶಾರ್ಟ್ ಪಾಸ್ ಗಳನ್ನ ಆಡ್ತಾ ಇದ್ರಂತೆ. ಫುಟ್ಬಾಲ್ ಮೇಲೆ ಎಷ್ಟು ಮೋಹ ಇತ್ತು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ರೊನಾಲ್ಡೋ ಕ್ಲಬ್ಗಳಿಗೆ ಆಡೋದಕ್ಕೆ ಶುರು ಮಾಡಿದ್ರು. 8 ವರ್ಷದ ಮಾಲಿಯ ಮಗನನ್ನ ಎಂಡೋರಿನ ಫುಟ್ಬಾಲ್ ಕ್ಲಬ್ ಆಯ್ಕೆ ಮಾಡ್ಕೊಳ್ತು. ರೊನಾಲ್ಡೋ ಅರೆ ವೃತ್ತಿಪರ ಆಟಗಾರನಾಗಿ ಕಾಲ್ಚೆಂಡಿನ ಆಟವನ್ನ ಶುರು ಮಾಡಿದ್ರು. ಆದ್ರೆ ಫುಟ್ಬಾಲ್ ಕಡೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಶಾಲೆಗೂ ಹೋಗ್ಬೇಕು, ಇತ್ತ ಫುಟ್ಬಾಲ್ ಮೇಲಿನ ಮೋಹವನ್ನ ಬಿಡೋದಕ್ಕೆ ರೆಡಿ ಇರ್ಲಿಲ್ಲ. ಹೀಗಾಗಿ ರೊನಾಲ್ಡೋ ಒಂದು ನಿರ್ಧಾರಕ್ಕೆ ಬಂದ್ರು. ಶಾಲೆಗೆ ಗುಡ್ ಬೈ ಹೇಳಿದ್ರು. ಇದಕ್ಕೆ ತಾಯಿ ಕೂಡ ಒಪ್ಪಿಗೆ ಸೂಚಿಸಿದ್ರು. ಹೀಗಾಗಿ ಓದು ಅರ್ಧಕ್ಕೆ ನಿಂತಿತ್ತು. ಶಾಲೆ ಬಿಟ್ಟಾಯ್ತು. ಇನ್ನು ಕಂಪ್ಲೀಟ್ ಆಗಿ ಫುಟ್ಬಾಲ್ ಕಡೆ ಫೋಕಸ್ ಮಾಡ್ಬೇಕು ಅನ್ನುವಾಗ ಮತ್ತೊಂದು ಆಘಾತ ಎದುರಾಗಿತ್ತು. ರೊನಾಲ್ಡೋಗೆ 15 ವರ್ಷ ವಯಸ್ಸು. ಆಗ ಅವರಿಗೆ ಎದೆಯಲ್ಲಿ ನೋವು ಕಾಣಿಸ್ಕೊಂಡಿತ್ತು. ಆಗ ಅವರನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗ್ಲಾಯ್ತು. ಆಗ ರೊನಾಲ್ಡೋಗೆ ಹೃದಯದಲ್ಲಿ ಸಮಸ್ಯೆ ಇರೋದು ಗೊತ್ತಾಗಿತ್ತು. ಆಗ ವೈದ್ಯರು ಜಾಸ್ತಿ ಓಡಬಾರ್ದು, ಫುಟ್ಬಾಲ್ ಆಡ್ಲೇಬಾರ್ದು, ಒಂದು ವೇಳೆ ಆಡ್ಲೇಬೇಕು ಅಂದ್ರೆ ಸರ್ಜರಿ ಆಗ್ಲೇಬೇಕು ಅಂತ ಸಲಹೆ ನೀಡಿದ್ರು. ಆದ್ರೆ ಫುಟ್ಬಾಲ್ ಅಂಗಳದಿಂದ ದೂರ ಆಗೋದಕ್ಕೆ ಈ ಮಾಲಿಯ ಮಗ ರೆಡಿ ಇರ್ಲಿಲ್ಲ. ಯಾಕಂದ್ರೆ ಫುಟ್ಬಾಲ್ ಅವರ ಜೀವವಾಗಿತ್ತು. ಫುಟ್ಬಾಲ್ ಅವರ ಪಾಲಿಗೆ ಎಲ್ಲವೂ ಆಗಿತ್ತು. ಹೀಗಾಗಿ ಏನಾದ್ರೂ ಆಗ್ಲಿ ಅಂತ ಸರ್ಜರಿಯ ಮೊರೆ ಹೋದ್ರು. ತುಂಬಾನೇ ಮೇಜರ್ ಸರ್ಜರಿ ಆಗಿತ್ತು. ಜೀವ ಹೋಗೋ ರಿಸ್ಕ್ ಇತ್ತು. ಆದ್ರೆ ಈ ಪುಟಾಣಿ ಬಾಲಕನಿಗೆ ಜೀವಕ್ಕಿಂತ ಫುಟ್ಬಾಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು.
ಕೊನೆಯಲ್ಲಿ ಸರ್ಜರಿ ಸಕ್ಸಸ್ ಆಗಿತ್ತು. ಕಂಪ್ಲೀಟ್ ಆಗಿ ರಿಕವರಿ ಆಗ್ಬೇಕು ಅಂದ್ರೆ ರೆಸ್ಟ್ ಬೇಕಾಗಿತ್ತು. ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ವೈದ್ಯರು ಸಲಹೆ ನೀಡಿದ್ರು. ರಿಕವರಿಯ ನಂತರ ಮತ್ತೆ ಫುಟ್ಬಾಲ್ ಅಖಾಡಕ್ಕೆ ಧುಮುಕಿದ್ರು ರೊನಾಲ್ಡೋ. ಅದು ಸೆಪ್ಟೆಂಬರ್ 6, 2005. ಪುಟಾಣಿ ರೊನಾಲ್ಡೋಗೆ ಮತ್ತೊಂದು ಆಘಾತ ಎದುರಾಗಿತ್ತು. ರೊನಾಲ್ಡೋರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದ ಅವರ ತಂದೆ ಸಾವನ್ನಪ್ಪಿದ್ರು. ಈ ಘಟನೆಯಿಂದ ರೊನಾಲ್ಡೋ ತತ್ತರಿಸಿ ಹೋಗಿದ್ರು. ಯಾಕಂದ್ರೆ ರೊನಾಲ್ಡೋ ತಮ್ಮ ಅಪ್ಪನ ಮುದ್ದಿನ ಮಗನಾಗಿದ್ರು. ಇನ್ನೊಂದ್ ಕಡೆ ತಾಯಿ ಕೆಲ್ಸ ಬಿಟ್ಟಿದ್ರು. ದುಡಿತಾ ಇದ್ದಿದ್ದು ಅವರ ತಂದೆ ಮಾತ್ರ. ತಂದೆಯ ಸಾವಿನ ನಂತರ ಅವರ ಮನೆಯ ಆರ್ಥಿಕ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಇಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡ್ಲಿಲ್ಲ. ಫುಟ್ಬಾಲ್ ಮೇಲಿನ ಪ್ರೀತಿ ಕಡಿಮೆ ಆಗ್ಲಿಲ್ಲ. ಮತ್ತಷ್ಟು ಪರಿಶ್ರಮ ಹಾಕಿದ್ರು. ಅವರಲ್ಲಿದ್ದ ಛಲ, ಹಠ ಅವರನ್ನ ಸಾಧಕರ ಸೀಟಿನಲ್ಲಿ ಕೂರೋ ಹಾಗೆ ಮಾಡ್ತು. ಕ್ರಿಸ್ಟಿಯಾನೋ ರೊನಾಲ್ಡೋ ಈಗ ಸಾಧಕರ ಸೀಟ್ನಲ್ಲಿ ಕೂತಿದ್ದಾರೆ. ಇಡೀ ಜಗತ್ತು ಈಗ ಮಾಲಿ ಮಗನಿಗೆ ಶಭಾಷ್ ಅಂತ ಇದೆ. ನೀವ್ ಯಾವುದೇ ಕ್ಷೇತ್ರದಲ್ಲಿರಿ, ಅದಕ್ಕೆ ಸರಿಯಾದ ಪರಿಶ್ರಮ ಹಾಕಿದ್ರೆ ಒಂದಲ್ಲ ಒಂದು ದಿನ ಅದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಬೆಸ್ಟ್ ಎಕ್ಸಾಂಪಲ್. ನಾನು ಎಲ್ಲರಿಗಿಂತ ಬೆಸ್ಟ್, ಮುಂದೆ ಕೂಡ ಎಲ್ಲರಿಗಿಂತ ಬೆಸ್ಟ್ ಆಗೇ ಇರೋದಕ್ಕೆ ಇಷ್ಟಪಡ್ತೀನಿ ಅನ್ನೋದು ರೊನಾಲ್ಡೋರ ಸಕ್ಸಸ್ ಮಂತ್ರ. ರೊನಾಲ್ಡೋ ಕ್ರೀಡಾ ಜಗತ್ತಿನ ಬೆಸ್ಟ್ ಅಥ್ಲೀಟ್ಗಳಲ್ಲಿ ಒಬ್ರು. ಹೀಗಾಗಿನೇ ರೊನಾಲ್ಡೋ ಫುಟ್ಬಾಲ್ ಅಭಿಮಾನಿಗಳ ದಿಲ್ ಕಿ ಧಡ್ಕನ್ ಆಗ್ಬಿಟ್ಟಿದ್ದಾರೆ. ರೊನಾಲ್ಡೋ ಕಾಲಿನ ಚಲನೆಯಲ್ಲೇ ಮೋಡಿ ಮಾಡುವ ಆಟಗಾರ. ಪ್ರತಿ ಹೆಜ್ಜೆಯಲ್ಲೂ ಸಸ್ಪೆನ್ಸ್ ಜೊತೆಗೆ ಎದುರಾಳಿಗೆ ಕನ್ಫ್ಯೂಸ್ ಮಾಡುವ ಚತುರತೆ ಇರುತ್ತೆ. ವೇಗದ ಜೊತೆಗೆ ಚಾಣಾಕ್ಷತೆ. ಹೀಗೆ ಫುಟ್ಬಾಲ್ ಅಂಗಳದಲ್ಲಿ ಸ್ಟಾರ್ ಪಟ್ಟ ಅಲಂಕರಿಸಿದವರು ಕ್ರಿಸ್ಟಿಯಾನೋ ರೊನಾಲ್ಡೋ. ಅಂದ್ಹಾಗೆ ರೊನಾಲ್ಡೋ ಮೊದಲ ಕ್ಲಬ್ ಮ್ಯಾಚ್ ಆಡಿದ್ದು 12ನೇ ವಯಸ್ಸಿನಲ್ಲಿ. ಸಿಪಿ ಕ್ಲಬ್ ಪರವಾಗಿ ಅಖಾಡಕ್ಕಿಳಿದಿದ್ರು. ಸಿಪಿ ಕ್ಲಬ್ಗೆ ಜಾಯ್ನ್ ಆದ ಒಂದೇ ವರ್ಷದಲ್ಲಿ ರೊನಾಲ್ಡೋರ ಕಾಲ್ಚೆಂಡಿನ ಕರಾಮತ್ತು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಒಂದೇ ವರ್ಷದಲ್ಲಿ ಸಿಪಿ ತಂಡದ ಪರ ಅಂಡರ್-16, ಅಂಡರ್-17 ಹಾಗೂ ಅಂಡರ್-18 ತಂಡವನ್ನ ಪ್ರತಿನಿಧಿಸಿದ್ರು. ಸಿಪಿ ಕ್ಲಬ್ನ ನಂಬಿಕಸ್ಥ ಬಂಟನಾಗ್ಬಿಟ್ಟಿದ್ರು. 2002ರಲ್ಲಿ ಇದೇ ಕ್ಲಬ್ಬಿನ ಪರವಾಗಿ ಪ್ರೀಮಿಯರ್ ಲೀಗ್ ಆಡಿದ್ರು. ಮೊದಲ ಟೂರ್ನಿಯಲ್ಲೇ 2 ಗೋಲ್ ಗಳಿಸಿ ಮಿಂಚಿದ್ರು. ತಮ್ಮ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡಿದ್ರು. ರೊನಾಲ್ಡೋ ಅವರ ಅದ್ಭುತ ಆಟ ದೊಡ್ಡ ದೊಡ್ಡ ಫುಟ್ಬಾಲ್ ಕ್ಲಬ್ಗಳ ಗಮನ ಸೆಳೆದಿತ್ತು. ಇದೇ ಲೀಗ್ನಲ್ಲಿ ಸಿಪಿ ಕ್ಲಬ್ ಮತ್ತು ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡಗಳ ನಡುವೆ ಪಂದ್ಯ ನಡೆದಿತ್ತು. ಈ ಪಂದ್ಯದಲ್ಲಿ ಸಿಪಿ ಕ್ಲಬ್ 3-1 ಗೋಲುಗಳ ಅಂತರದಿಂದ ಅದ್ಭುತ ಗೆಲುವು ಸಾಧಿಸಿತ್ತು. ಒಟ್ಟು 3 ಗೋಲುಗಳಲ್ಲಿ 2 ಗೋಲುಗಳನ್ನ ರೊನಾಲ್ಡೋ ಅವರೇ ಬಾರಿಸಿದ್ರು. ಈ ಪಂದ್ಯದ ನಂತರ ಮ್ಯಾಂಚೆಸ್ಟರ್ ಯುನೈಟೆಡ್ ಹೇಗಾದ್ರೂ ಮಾಡಿ ರೊನಾಲ್ಡೋರನ್ನ ತನ್ನ ಕ್ಲಬ್ಗೆ ಸೇರಿಸಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿತ್ತು. 2003ರಲ್ಲಿ ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡದ ಪಾಲಾದ್ರು. ಅಲ್ಲಿಂದ ನಂತರ ನಡೆದಿದ್ದೆಲ್ಲ ಇತಿಹಾಸ. 2006ರಿಂದ 2008 ಈ 2 ವರ್ಷ ಇದೆಯಲ್ಲ, ಇದು ರೊನಾಲ್ಡೋ ಪಾಲಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷಗಳಾಯ್ತು. 2009ರಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡವನ್ನ ಬಿಟ್ಟ ರೊನಾಲ್ಡೋ ರಿಯಲ್ ಮ್ಯಾಡ್ರಿಡ್ ತಂಡವನ್ನ ಸೇರ್ಕೊಂಡ್ರು. ಒಬ್ಬ ಮಾಲಿಯ ಮಗ ರಿಯಲ್ ಮ್ಯಾಡ್ರಿಡ್ ತಂಡದ ನಂಬಿಕಸ್ಥ ಬಂಟನಾದ್ರು. ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ ಈ ತಂಡದ ನಾವಿಕನಾಗಿಯೂ ತಂಡವನ್ನ ಮುನ್ನಡೆಸಿದ್ರು. ಫುಟ್ಬಾಲ್ ಜಗತ್ತಿನಲ್ಲಿ ರೊನಾಲ್ಡೋ ಹವಾ ಹೇಗಿತ್ತು ಅಂದ್ರೆ ಹಲವಾರು ಪ್ರಶಸ್ತಿಗಳು ಅವರನ್ನ ಹುಡ್ಕೊಂಡ್ ಬಂತು. ಬ್ಯಾಲನ್ ಡಿ'ಆರ್, ಯುರೋಪಿಯ ಗೋಲ್ಡನ್ ಶೂ, ಫಿಫಾ ವರ್ಲ್ಡ್ ಪ್ಲೇಯರ್ ಆಫ್ ದಿ ಇಯರ್, ಪ್ರೀಮಿಯರ್ ಲೀಗ್, ಗೋಲ್ಡನ್ ಬೂಟ್, ಬ್ರಾವೋ ಪುರಸ್ಕಾರ, ಸರ್ವಶ್ರೇಷ್ಠ ಅಂತಾರಾಷ್ಟ್ರೀಯ ಅಥ್ಲೀಟ್ ಪುರಸ್ಕಾರ, ವರ್ಲ್ಡ್ ಸಾರ್ಕರ್ ಪ್ಲೇಯರ್ ಆಫ್ ದಿ ಇಯರ್, ಫಿಫಾ ಬ್ಯಾಲನ್ ಡಿ'ಆರ್. ₹1 ಪರದಾಡ್ತಿದ್ದ ಒಬ್ಬ ಮಾಲಿಯ ಮಗ ಇಷ್ಟೆಲ್ಲ ಪ್ರಶಸ್ತಿಗಳಿಗೆ ಯಜಮಾನರಾದ್ರು. ಬ್ಯಾಲನ್ ಡಿ'ಆರ್ ಪ್ರಶಸ್ತಿ ಫುಟ್ಬಾಲ್ ಜಗತ್ತಿನಲ್ಲಿ ಕೊಡುವ ಸರ್ವಶ್ರೇಷ್ಠ ಪ್ರಶಸ್ತಿಯಾಗಿದೆ. ಇದನ್ನ ಬರೋಬ್ಬರಿ 5 ಬಾರಿ ಪಡೆದಿದ್ದಾರೆ. ಜೊತೆಗೆ ಬ್ಯಾಲನ್ ಡಿ'ಆರ್ ಪ್ರಶಸ್ತಿಯನ್ನ ಅತಿ ಹೆಚ್ಚು ಬಾರಿ ಗೆದ್ದ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲ, ವರ್ಲ್ಡ್ ಸಾರ್ಕರ್ ಪ್ಲೇಯರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ 5 ಬಾರಿ ಪಡೆದಿದ್ದಾರೆ. ಅಂದಹಾಗೆ ರೊನಾಲ್ಡೋ ಮತ್ತೊಂದು ವಿಶೇಷ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ ಫುಟ್ಬಾಲ್ ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ದಾಖಲೆ ಈಗ ರೊನಾಲ್ಡೋ ಹೆಸರಲ್ಲಿದೆ. ಈ ಸಾಧನೆ ಮಾಡುವುದು ಅಷ್ಟು ಈಸಿನೂ ಅಲ್ಲ.
ರೊನಾಲ್ಡೋ ಗಳಿಸಿರುವ ಒಟ್ಟು ಗೋಲುಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 817. ಇಲ್ಲೇ ಗೊತ್ತಾಗತ್ತೆ ಅವರ ಪರಿಶ್ರಮ ಎಷ್ಟಿದೆ ಅನ್ನೋದು. ಈ ಹಿಂದೆ ಈ ದಾಖಲೆ ಆಸ್ಟ್ರೇಲಿಯಾದ ಫುಟ್ಬಾಲ್ ದಿಗ್ಗಜ ಜೋಸೆಫ್ ಬೈಕಾನ್ ಹೆಸರಲ್ಲಿತ್ತು. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂಗಳದಲ್ಲಿ ಗೋಲು ಗಳಿಸೋದ್ರಲ್ಲಿ ಪಂಟರ್. ಇಲ್ಲಿ ಯಾವಾಗ ಹೇಗ್ ಬರ್ತಾರೆ, ಹೇಗೆ ಎದುರಾಳಿಗಳನ್ನ ವಂಚಿಸಿ ಚೆಂಡನ್ನ ಗೋಲು ಪೆಟ್ಟಿಗೆ ಒಳಗ್ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು ತಲೆಯ ಮೂಲಕ ಜಂಪ್ ಮಾಡಿ ಗೋಲು ಗಳಿಸ್ತಾರಲ್ಲ, ಇದು ಅವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ. ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಗಳಲ್ಲಿ ರೊನಾಲ್ಡೋ ಪೋರ್ಚುಗಲ್ ತಂಡವನ್ನ ಪ್ರತಿನಿಧಿಸುತ್ತಾರೆ. ಈತ ಪೋರ್ಚುಗಲ್ ತಂಡದ ಆಪತ್ ಬಾಂಧವ. ಅಂತಾರಾಷ್ಟ್ರೀಯ ಟೂರ್ನಿಗಳಲ್ಲಿ ಒಟ್ಟು 117 ಗೋಲು ಗಳಿಸಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ದಾಖಲೆ ರೊನಾಲ್ಡೋ ಹೆಸರಲ್ಲಿದೆ. ಇಷ್ಟೇ ಅಲ್ಲ, 10 ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಜೊತೆಗೆ ಪೋರ್ಚುಗಲ್ ತಂಡದ ನಾವಿಕನಾಗಿ ತಂಡವನ್ನ ಮುನ್ನಡೆಸಿದ್ದಾರೆ. ರೊನಾಲ್ಡೋ ಫುಟ್ಬಾಲ್ ಜಗತ್ತಿನ ಒಬ್ಬ ಅದ್ಭುತ ಆಟಗಾರ. 2015ರಲ್ಲಿ ಪೋರ್ಚುಗಲ್ನ ಸರ್ವಕಾಲಿಕ ಅತ್ಯುತ್ತಮ ಆಟಗಾರನೆಂಬ ಗೌರವಕ್ಕೆ ಪಾತ್ರರಾದ್ರು. ಇನ್ನು ಜೂನ್ 2016ರಲ್ಲಿ ವಿಶ್ವದ ಅತ್ಯಂತ ಪ್ರಸಿದ್ಧ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ್ರು. ಇನ್ನು 2016ರಲ್ಲಿ ಫೋರ್ಬ್ಸ್ ಮ್ಯಾಗಜಿನ್ ರೊನಾಲ್ಡೋರನ್ನ ವಿಶ್ವದ ಶ್ರೀಮಂತ ಕ್ರೀಡಾಪಟು ಅಂತ ಗೌರವಿಸಿತು. ಕ್ರಿಸ್ಟಿಯಾನೋ ರೊನಾಲ್ಡೋ 2008ರಲ್ಲಿ ಪೋರ್ಚುಗಲ್ ತಂಡದ ಚುಕ್ಕಾಣಿ ಹಿಡಿದ್ರು. ತಂಡಕ್ಕೆ ಸ್ಟಾರ್ ಪಟ್ಟವನ್ನ ತಂದುಕೊಟ್ಟಿದ್ದಾರೆ. ಕೆಲವೊಂದು ನಿರ್ಣಾಯಕ ಪಂದ್ಯಗಳಲ್ಲಿ ಏಕಾಂಗಿ ಹೋರಾಟ ನಡೆಸಿ ತಂಡವನ್ನ ಗೆಲ್ಲಿಸಿಕೊಟ್ಟ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಫುಟ್ಬಾಲ್ ಲೋಕದ ದಿಗ್ಗಜ, ಜೀವಂತ ದಂತಕತೆ ಎಲ್ಲವೂ ಹೌದು. ಅವರು ಬಯಸಿದ್ದೆಲ್ಲವೂ ಸಿಕ್ಕಿದೆ. ಆದ್ರೆ ಈ ಸೂಪರ್ ಸ್ಟಾರ್ಗೆ ಒಂದು ನೋವಿದೆ, ಒಂದು ಕೊರಗಿದೆ. ಅದೇನಪ್ಪಾ ಅಂದ್ರೆ 2006ರಿಂದ ಇಲ್ಲಿವರೆಗೆ ಒಟ್ಟು 4 ಬಾರಿ ಫಿಫಾ ವಿಶ್ವಕಪ್ ನಲ್ಲಿ ಆಡಿದ್ದಾರೆ. ಆದ್ರೆ ಪೋರ್ಚುಗಲ್ ತಂಡವನ್ನ ಚಾಂಪಿಯನ್ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋ ನೋವು, ಕೊರಗು ಅವರಿಗಿದ್ದೇ ಇದೆ. ಫುಟ್ಬಾಲ್ ಮೈದಾನದಲ್ಲಿ ರೊನಾಲ್ಡೋ ಪಡೆದ ದಾಖಲೆಗಳೇನು, ಅವ್ರು ಪಡೆದ ಪ್ರಶಸ್ತಿಗಳೇನು ಅನ್ನೋದನ್ನ ಕೇಳಿದ್ರಿ. ಈಗ ಒಬ್ಬ ಮಾಲಿಯ ಮಗ ಕ್ರೀಡಾ ಜಗತ್ತಿನ ಶ್ರೀಮಂತ ಕ್ರೀಡಾಪಟು ಆಗಿದ್ ಹೇಗೆ, ಅದೆಲ್ಲವನ್ನ ಹೇಳ್ತೀನಿ ಮುಂದಿನ ಚಾಪ್ಟರ್ ನಲ್ಲಿ.